ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಇವತ್ತು ವಿಧಾನಸೌಧ ಮುಂಭಾಗ ಜನಸ್ಪಂದನ ಕಾರ್ಯಕ್ರಮ ಆಯೋಜನೆ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಬೇರೆ ಬೇರೆ ಭಾಗಗಳಿಂದ ಬೆಂಗಳೂರಿಗೆ ಹರಿದು ಬರ್ತಾ ಇದ್ದಾರೆ. ಇವರಿಗೆ ಇವತ್ತು ಒಂದು ಉಚಿತ ಬಸ್ನ ವ್ಯವಸ್ಥೆಯನ್ನು ನೀಡುವ ಮೂಲಕ ವಿಧಾನಸೌಧಕ್ಕೆ ಹೋಗೋದಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿರುವಂಥದ್ದು. ನಾನೀಗ ಮೆಜೆಸ್ಟಿಕ್ನ ಬಸ್ ನಿಲ್ದಾಣದಲ್ಲಿದ್ದೀನಿ. ಇಲ್ಲಿ ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಾ, CM ಜನಸ್ಪಂದನ ಕಾರ್ಯಕ್ರಮಕ್ಕೆ ಉಚಿತ ಪ್ರಯಾಣ ಅನ್ನೋ ಬೋರ್ಡನ್ನು ಹಾಕೊಂಡು ಬಸ್ಗಳು ಸಂಚಾರವನ್ನು ಮಾಡ್ತಿರುವಂಥದ್ದು. ಈಗಾಗಲೇ ಒಂದು BMTC ಬಸ್ಗಳನ್ನು ಅಂದರೆ 5 ಬಸ್ಗಳನ್ನು ಉಚಿತವಾಗಿ ಸೇವೆಯನ್ನು ಕೊಡೋದಕ್ಕೆ ಈಗ ಇಲ್ಲಿ ನಿಗದಿ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಜನರು ಬೇರೆ ಬೇರೆ ಭಾಗಗಳಿಂದ ಬಂದು ವಿಧಾನಸೌಧದಲ್ಲಿ CMನ ಜನಸ್ಪಂದನೆ ಕಾರ್ಯಕ್ರಮ ಏನಿದೆ, CM ಅವರ ಜನಸ್ಪಂದನ ಕಾರ್ಯಕ್ರಮಕ್ಕೆ ಮನವಿಯನ್ನು ಸಲ್ಲಿಸೋದಕ್ಕೆ ಕಾತರರಾಗಿದ್ದಾರೆ. ಈಗಾಗಲೇ ಸಾಕಷ್ಟು ಜನರು ಪ್ಲಾಟ್ಫಾರ್ಮ್ ನಂಬರ್ 19 ಏನಿದೆ, ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಪ್ಲಾಟ್ಫಾರ್ಮ್ ನಂಬರ್ 19ರಲ್ಲಿ ಕಾದು ನಿಂತಿರುವಂಥದ್ದು. ಇನ್ನು CM ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸೋದಕ್ಕೆ ಬೇರೆ ಬೇರೆ ಭಾಗದಿಂದ ಒಂದಷ್ಟು ಜನರು ಬಂದಿದ್ದಾರೆ. ನಮ್ಮ ಜೊತೆ ಕೆಲವೊಂದಷ್ಟು ಜನರಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಎಲ್ಲಿಂದ ಬಂದಿದ್ದೀರಾ, ಏನು ಸಮಸ್ಯೆಯನ್ನು ಒತ್ತು ತಂದಿದ್ದೀರಾ ಅಂತ? ನಾವು ಬಾಗಲಕೋಟೆ ಜಿಲ್ಲಾ ತೇದಾ ತಾಲೂಕು ಕುಮಾರಸ್ವಾಮಿ ಮಾಡ್ಯಾರ್ರಿ. ಭಾಳ ದಿನ ಆಗ್ತದ, ಆಫೀಸಿಲ್ಲ ಏನಿಲ್ಲ. ನಾವು CMಗೆ ರಿಕ್ವೆಸ್ಟ್ ಮಾಡ್ಕೊಂಡು ಅರ್ಜಿ ಕೊಡಕ್ಕೆ ಬಂದಿದ್ದೀವಿ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಸರ್, ಈಗ ಇವತ್ತು ಜನಸ್ಪಂದನ ಕಾರ್ಯಕ್ರಮ ನಡೀತಿದೆ, ಎಲ್ಲಿಂದ ಬಂದಿದ್ದೀರಾ, ಏನು ಸಮಸ್ಯೆ ಇದೆ ಅಂತ? ನಾವು ಬಾಗಲಕೋಟೆ ಜಿಲ್ಲೆ ತೇರ್ದಾ ಗ್ರಾಮದಿಂದ ಬಂದಿದ್ದೀವಿ. ತೇರ್ದಾ ಪಟ್ಟಣದಿಂದ ನಾವು ಸೌಳು ಜೋಳು ಬಾಧಿತ ಆಗಿದೆ. ನಮ್ಮ ಒಂದು 500 ಎಕರೆ ಸೌಳು ಬಾಧಿತ ಆಗಿದೆ. ಸದರಿ ಜಮೀನಿನಲ್ಲಿ ಸೌಳು ಪೈಪ್ ಹಾಕಿ ಒಂದಿಟ್ಟು ರೈತರಿಗೆ ಒಂದು ಅನುಕೂಲ ಮಾಡಿಕೊಡು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಒಂದು ಮನವಿ ಕೊಡಲಿ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಅವರು DK ಶಿವಕುಮಾರ್ ಸಾಹೇಬರಿಗೆ ಒಂದು ಮನವಿ ಅರ್ಪಿಸಲು ಸದರಿ ಅವರು ಬಂದಿದ್ದೀವಿ ನಾವು. ಆದರೆ ಸರ್, ಈಗ ನಿಮ್ಮ ಸಮಸ್ಯೆಗಳೇನು, ಮತ್ತೆ CM ಅವ್ರನ್ನ ಮೀಟ್ ಮಾಡಕ್ ಬಂದಿದ್ದೀರಾ ಇವತ್ತು ಜನಸ್ಪಂದನ ಕಾರ್ಯಕ್ರಮಕ್ಕೆ? ಎಲ್ಲಿಂದ ಬಂದಿದ್ದೀರಾ, ಏನು ಸಮಸ್ಯೆ? ಸರ್, ನಾನು ಮಧುಗಿರಿ ತಾಲೂಕು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಕೋಡ್ಲಾಪುರದಿಂದ ಬಂದಿದ್ದೀನಿ ಸರ್. ನಾನು ಒಬ್ಬ ಸಂಘ ಸಂಸ್ಥೆಯಲ್ಲಿ ಕಾರ್ಯದರ್ಶಿಯಾಗಿದ್ದೆ. ಸ್ವಲ್ಪ ನನ್ನ ಮೇಲೆ ಏನು ಆಪಾದನೆ ಇರೋದ್ರಿಂದ ಅದು ಹೈಯರ್ ಆಫೀಸರ್ಗಳಿಗೆಲ್ಲ ಕೊಟ್ಟು ಏನೂ ಆಗಲಿಲ್ಲ. ಈಗ CM ಅವ್ರ ಗಮನಕ್ಕೆ ತರೋಣ ಅಂತ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ ಸರ್. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ಇದೊಂದು ಒಳ್ಳೆ ಕಾರ್ಯಕ್ರಮ ಕೊಟ್ಟವ್ರೆ ಸರ್. ಇದು ಯಾವತ್ತೂ ಇರಲಿಲ್ಲ. ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಅಂತ ನಾನಂತೂ ಎಜುಕೇಟೆಡ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಒಳ್ಳೆಯದು ಸರ್ ಇದು. ಯಾಕೆಂದರೆ ಕೆಲವ್ರಿಗೆ ಬರೋದು ಗುಡಿ ದುಡ್ಡಿರಲ್ಲ ಸರ್, ಅಂಥ ಪರಿಸ್ಥಿತಿ ಐತೆ. ಫ್ರೀ ಬಸ್ ಬಿಟ್ಟಿರೋದಕ್ಕೆ 100% ಇದು ಒಳ್ಳೆಯದು ಸರ್. ಈ ಸರ್ಕಾರ ಮಾಡಿರೋದು ಭಾರಿ ಒಳ್ಳೆಯದು ಸರ್. ಇದಿಷ್ಟು ಜನರು ಹೇಳ್ತಿರುವಂಥ ಮಾತು. ಒಟ್ಟಾರೆ ಇವತ್ತಿನ ಜನಸ್ಪಂದನ ಕಾರ್ಯಕ್ರಮಕ್ಕೆ ಈಗಾಗಲೇ ಬೇರೆ ಬೇರೆ ಭಾಗಗಳಿಂದ ಜನರು ಆಗಮಿಸಿ ತಮ್ಮ ಸಮಸ್ಯೆಗಳನ್ನ CM ಸಿದ್ದರಾಮಯ್ಯ ಅವರ ಮುಂದಿಡೋದಕ್ಕೆ ಈಗಾಗಲೇ ಹೊರಟಿರ್ತಕ್ಕಂಥದ್ದು. ಇದರ ಜೊತೆಯಲ್ಲಿ ಈಗ ಉಚಿತ ಬಸ್ ಪ್ರಯಾಣವನ್ನು ಕೂಡ ಕೊಟ್ಟಿರೋದ್ರಿಂದ ಸಾಕಷ್ಟು ಜನರು ಬೇರೆ ಬೇರೆ ಭಾಗದಿಂದ ಬಂದ ಜನರು ಸಂತಸವನ್ನು ಕೂಡ ಹಂಚ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.